ಅದರಿಂದಾಗಿ ನಿಲ್ಲೋದು ಅಷ್ಟೇ. ಈ ಹುಡುಗನಿಗೆ ಏನಾದ್ರು ಇಲ್ಲಿ ಯಾರು ಪರಿಹಾರ ತಗೊಂಡಿಲ್ಲ? ಇಲ್ಲ, ಅವ್ರು ತಗೊಳ್ಳೋದೇ ಇಲ್ಲ. ಖರ್ಚಾಗಿ ಹೋಗ್ತದೆ, ಇದಕ್ಕೊಂದು ಪರಿಹಾರ ಮಾಡುವುದು. ನಾವು ಈಗ ನೋಡಿ ನಿಮ್ಮನ್ನು ಕರೆಸಿ ನಾವು ಪರಿಹಾರದ ಆಸೆ ಇಟ್ರೆ ನೀವು ಒಂದು ಅವ್ರಿಗೆ ಒಂದು ಪರಿಹಾರ ಕೊಟ್ಟು ಹೋಗಿ ಅಂತ ಹೇಳ್ತೀರಿ. ಅವ್ರು ಕೊಡ್ತಾರೆ ಸರ್, ಅವ್ರು ಕೊಡ್ತಾರ ಪರಿಹಾರ ಮಾಡೋರಿಗೆ ಕೊಡ್ತಾರೆ. ನಮಗೆ ಅದು ಪರಿಹಾರ ಪರಿಹಾರ ಅಲ್ಲ, ಶಾಶ್ವತ ಅದನ್ನ ಮಾಡ್ಸೋಣ. ಬಟ್ ಇದೇನು ಗೌರ್ಮೆಂಟ್ ಇಂದ ಏನ್ ಬರ್ಬೇಕು ಅದನ್ನೆಲ್ಲ ಕೊಡ್ಸ್ಬಿಡಿ. ಅದೇನು ಇದು ಮಾಡೋದು ಅದಕ್ಕೂ ಏನ್ ಸಂಬಂಧ? ನಾವು ಹೇಳುದು ಸರ್, ನಮಗೆ ಬೇಸರ ಆಗಿ ಹೋಗಿದೆ ಸರ್. ಇರುವಂತ ಅವಕಾಶವನ್ನು ನಾವು ಮಾಡ್ತೀವಿ. ಗೌರ್ಮೆಂಟ್ ಅಲ್ಲಿ ಏನಿದೆ ಏನೇನು ಕೊಡ್ಬೇಕು ಅದೆಲ್ಲ ಕೊಡಿಸ್ತೀವಿ. ಇದ್ರ ಬಗ್ಗೆ ಇದಕ್ಕೂ ಅದಕ್ಕೂ ಏನು ನೀವು ಲಿಂಕ್ ಮಾಡೋದು ಬೇಡ. ಆ ಸಮಸ್ಯೆನೇ ಬೇಡ, ಈ ಸಮಸ್ಯೆ ಇದೆ. ನಂಬಿಕೆ ಉಂಟು ನೀವು ಮಾಡ್ತೀರಂತ. ಇವರು DC AC ಅವರು ಕೂಡ ಅವರು ಎಲ್ಲ ಕಡೆ ಎಲ್ಲ ಅಧಿಕಾರಿಗಳಲ್ಲಿ ನಂಬಿಕೆ ಉಂಟು. ನಾನು ಫಾಲೋ ಮಾಡಿ ಮಾಡ್ಸೋಣ. ಆಯ್ತಾ? ಬೇರೆ ಇನ್ನೇನು ಇದೆಯಾ ಹೇಳುವಂಥದ್ದು? DC ಸಾಹೇಬರಿಗೆ ಗೊತ್ತು. ಮನೆಯಲ್ಲಿ ಅಲ್ಲಿ ತನಕ ಹೋಗ್ತಾ ಇದ್ದಾರೆ. ಮಾರ್ಗ ನಿನ್ನೆ ಮುಳುಗಿದೆ. ಕಂದವಾರ, ಮೂಡಿಶೆಡ್ಡಿ, ಪಡಿಶೆಡ್ಡಿ. ಎಷ್ಟು ಮನೆಗಳಿದೆ ಈ ಕಡೆ? ಈ ಕಡೆ ಒಂದು 35 ಮನೆ ಉಂಟು. ಈ ಕಡೆ ಬೇರೆ ಅಲ್ಲಿ ರಿವರ್ ಸೈಡ್ ಅಲ್ಲಿ ತನಕ ಉಂಟು ಸರ್. ಗುರುಪುರ ತನಕ ಕೂಡ ಉಂಟು. ಗುರುಪುರ, ಉಳೆಬಿಟ್ಟು, ಮತ್ತೆ ಕೊಳಂಬೆ, ಕಂದವರ ಅಲ್ಲಿ ಕೂಡ ಮನೆಗಳು ಅಲ್ಲಲ್ಲ ಹೋದ ಸಲ ಹಿಂದೆ ಅಥವಾ ಹೋಗ್ತಾ ಇತ್ತು. ಈಗ ನೋಡಿ ಸರ್, ಇದು 45 ದಿನ ಆಯ್ತು. 45 ದಿನ ಇದು ಕೆಳಗೆಲ್ಲ ಬಿಡದೆ ಮನೆ ಬಿಟ್ಟಿದೆ. ಮನೆ ಒಂದು 3 ಸಲ ಮುಳುಗಿ ಆಯ್ತು. ಮನೆಗೆಲ್ಲ 3 ಸಲ ಮುಳುಗಿ ಆಯ್ತು ಈ ಸಲ 45 ದಿನದಲ್ಲಿ. ಅದು ಕಂಪ್ಲೀಟ್ ಆಗಿ ನೀರು ಇಷ್ಟರ ತನಕ ಕಡಿಮೆ 45 ದಿನ ಆಯ್ತು. ನಮ್ಮ ಭತ್ತ ಎಲ್ಲ ಬಿತ್ತನೆ ಮಾಡಿದ್ ನೋಡಿ, ಅಡಿಕೆ ಗಿಡ ನೋಡಿ ಕರ್ಕೊಂಡು ಹೋಗಿ ತೋರಿಸ್ತೇನೆ ಈಗಲೇ. ನಮ್ಮ ದೋಣಿ ಬೇಕಾದ್ರೆ ಬರ್ಲಿ ಸರ್. ನಾವು ಅಲ್ಲ ಸುಮ್ಮನೆ ಮಾತಾಡುದಲ್ಲ, ಒಮ್ಮೆ ವಿಸಿಟ್ ಮಾಡಿ ಇಲಾಖೆಯವರು ಎಷ್ಟು ಅಡಿಕೆ ಹೋಗಿದೆ 2-3 ವರ್ಷದ್ದು ಅಂದ್ರೆ 2 ತಿಂಗಳಿಂದ ನೀರು ಬಿಡಲಿಲ್ಲ. ಇಲ್ಲದ್ರೆ ಅವರು ಇಲ್ಲಿ 3 ತಿಂಗಳು, ಇಲ್ಲಿ ಅವ್ರು 3 ತಿಂಗಳಲ್ಲ, ನೆರೆ ಬರುವ 2 ದಿವಸ ಕೂತ್ಕೊಳ್ಳಿ, ಇಲ್ಲಿ ಗೊತ್ತಾಗ್ತದೆ ಏನಂತ. ನಾವು ಅವರ AC ರೂಮ್ ಅಲ್ಲಿ ಗೊತ್ತಾಗ್ತದೆ. ಇದು ಹಾಗೆ ಕೂಡಲೇ ಇವತ್ತು ಈಗ ಕಳಿಸ್ಬಿಟ್ಟು ಈಗಲೇ ಬಂದೆಲ್ಲ ನೋಡ್ಕೊಂಡು ಮಾಡಿದ ಮಿತ್ರ ಮತ್ತೆ ಬೇರೆ ಏನಿಲ್ಲ. ನಾವು ನಿರೀಕ್ಷೆ ಇಲ್ಲ ಸರ್, ನಮ್ಮಷ್ಟಕ್ಕೆ ನಾವು ಇಡ್ತೇವೆ. ಖಂಡಿತ ಇದಕ್ಕೊಂದು ಮಾಡ್ಸೋಣ ಬಿಡಿ ಸಲ. ಸೊಲ್ಯೂಷನ್ ಮಾಡ್ಬೇಕು ಸರ್. ಖಂಡಿತ ಏನಾದ್ರು ಪರಿಹಾರ